ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಗೌರವಾನ್ವಿತ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಂತ ಡಾಕ್ಟರ್ ಪರಮೇಶ್ವರ್ ಅವರೇ, ವೇದಿಕೆ ಮೇಲೆ ನಮ್ಮ ಗೃಹ ಸಚಿವರಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು, ನೂತನವಾಗಿ ಆಯ್ಕೆಯಾಗಿರತಕ್ಕಂಥ ಲಕ್ಷ್ಮಣ್ ಸವದಿ ಅವರಿದ್ದಾರೆ, ನಮ್ಮ ಸಂತೋಷ್ ಲಾಡ್ ಇದ್ದಾರೆ, ನಮ್ಮ ಸಿಂಗ್ ಇದ್ದಾರೆ, ಧರಮ್ ಸಿಂಗ್ ಅವರ ಸುಪುತ್ರರಾಗಿದ್ದಂಥ ಅಜಯ್ ಸಿಂಗ್ ಅವರಿದ್ದಾರೆ, ಕಾಶ್ಯಪ್ನವರಿದ್ದಾರೆ, ಮುಖ್ಯ ಚೀಫ್ ಸೆಕ್ರೆಟರಿ ಅವರಿದ್ದಾರೆ, ಇನ್ನು ವಿವಿಧ ಕಡೆ ಕೆಲವೊಂದು ನನ್ನ ಮಂತ್ರಿಗಳೆಲ್ಲ ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಇವರೆಲ್ಲ ನೀವು ಅಲ್ಲಲ್ಲಿಂದನೇ ನೀವು ಸಂಪರ್ಕದಲ್ಲಿರಿ ಅಂತ ಹೇಳಿದ್ದೇನೆ. ಈ ಸಂವಾದದ ಜೊತೆಯಲ್ಲಿ ಉಪಮುಖ್ಯಮಂತ್ರಿಗಳು ಕೂಡ ಕುಣಗಲ್ಲಿಂದನೇ ಭಾಗವಹಿಸಿದ್ದಾರೆ. ನಿಮ್ಮೆಲ್ಲರೂ ಕೂಡ ಅರ್ಥ ಆಗಿರಬೇಕು, ನಾನು ನನ್ನ ಮಂತ್ರಿಮಂಡಲ ಮತ್ತು ಎಲ್ಲ ನನ್ನ ಸಹೋದ್ಯೋಗಿಗಳು ಚೀಫ್ ಸೆಕ್ರೆಟರಿ ಆದಿಯಾಗಿ, ಇಲ್ಲಿರೋ IAS ಅಧಿಕಾರಿಗಳಾದಿಯಾಗಿ, IPS ಅಧಿಕಾರಿಗಳಾದಿಯಾಗಿ, ನಾವೆಲ್ಲ ಸರ್ಕಾರಿ ನೌಕರರು, ಒಂದು ದೊಡ್ಡ ಅಧಿಕಾರಿಗಳಲ್ಲ. ನಾವು ಮಂತ್ರಿ ಅಂತ ಹೆಸರಿರ್ಬೋದು ಅಷ್ಟೇ, ಮೂಲ ನಾವೆಲ್ಲ ಸರ್ಕಾರಿ ನೌಕರು. ನಮಗೆ ಭಗವಂತ ನಮ್ಮ ಹಿರಿಯರ ಆಶೀರ್ವಾದದಿಂದ ಈ ನಾಡಿನಲ್ಲಿ 7 ಕೋಟಿ ಜನ ಇದ್ದಾರೆ. 5.25 ಕೋಟಿ ನೌಕರಿಗೆ ಈ ಭಾಗ್ಯ ಸಿಕ್ಕಿದೆ. ಈ ಭಾಗ್ಯವನ್ನ, ಈ ಅವಕಾಶವನ್ನ ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅಂತೂ ಬಹಳ ಮುಖ್ಯ. ನಾನು ಅನೇಕ ಭಾಷಣಗಳಲ್ಲಿ ಒಂದು ಮಾತು ಹೇಳಿದ್ದೇನೆ, ದೇವರು ಹೊರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಅವಕಾಶವನ್ನ ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯ. ನಾನು ಹಿಂದೆ KC ರೆಡ್ಡಿ ಅವರ ಕಾಲದಿಂದ ಹಿಡಿದು ನಿಜಲಿಂಗಪ್ಪನವರು, ಕೆಂಗಲ್ ಹನುಮಂತಯ್ಯನವರು, BD ಜತ್ತಿಯವರವರು, ರಾಮಕೃಷ್ಣ ಹೆಗಡೆಯವರವರು, ದೇವೇಗೌಡರು, JH ಪಟೇಲ್ರು, ಬಂಗಾರಪ್ಪನವರು, SM ಕೃಷ್ಣರವರು, ಸಿದ್ದರಾಮಯ್ಯನವರು, ವೀರಪ್ಪ ಮೊಯ್ಲಿಯವರು, ಹೀಗೆ ಬೊಮ್ಮಾಯಿಯವರು, ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರ್ ಅವರು, ಕುಮಾರಸ್ವಾಮಿಯವರು, ಎಲ್ಲರೂ ಕೂಡ ವಿವಿಧ ರೀತಿ ನಾಡಿನ ಮುಖ್ಯಮಂತ್ರಿಗಳು, ಸದಾನಂದಗೌಡರು ಆದಿಯಾಗಿ ಅವರ ಆಡಳಿತವನ್ನ ಅವ್ರದೇ ರೀತಿಯಲ್ಲಿ ಅವರ ಅನುಭವದ ಮೇಲೆಗೆ ಅವರ ಸಿದ್ಧಾಂತವನ್ನ ಇಟ್ಕೊಂಡು ಅವರು ಕೆಲಸವನ್ನ ಮಾಡಿದ್ದಾರೆ. ಇವು ಡಿಸ್ಟರ್ಬ್ ಮಾಡಿ ಅವರು ಆಡಳಿತವನ್ನ ಮಾಡಿದ್ದಾರೆ. ಆಡಳಿತವನ್ನ ಜನರ ಸೇವೆಯನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ವಿಧಾನಸೌಧದ ಮೇಲೆ ಹನುಮಂತಯ್ಯನವರು ಕಟ್ಟಿದಾಗ ಇದನ್ನ ನಾನು ಒಂದಷ್ಟು ದಿನ ಜೈಲು ಮಂತ್ರಿ ಇದೆ. ಜೈಲು, ಪ್ರಿಸನ್ನು, ಹೋಮ್ ಗಾರ್ಡು, ಫೈರ್ ಫೋರ್ಸ್ ಇವೆಲ್ಲ ನನ್ನ ಹತ್ರ ಇತ್ತು ಬಂಗಾರಪ್ಪನವ್ರ ಕಾಲದಲ್ಲಿ. ಆಗ ಇತಿಹಾಸ ನೋಡಿದೆ ನಾನು. ನಮ್ಮ ಜೈಲಿನಲ್ಲಿರುವಂಥ ಕೈದಿಗಳು ಅವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಈ ವಿಧಾನಸೌಧನ ಕಟ್ತಾ ಇದ್ರಂತೆ. ಆ ಕಲ್ಲು ಆಗೆಲ್ಲ ಕ್ರೇನ್ ಗೀನೆಲ್ಲ ಇರಲಿಲ್ಲ, ಇಷ್ಟು ದೊಡ್ಡ ದೊಡ್ಡ ಕಲ್ಲೆಲ್ಲ ನಿಲ್ಲಿಸ್ತಾ ಇದ್ರಂತೆ. ಆ ಕೋಪ ತಡಿನಾರದೆ ಮುಖ್ಯಮಂತ್ರಿಗಳ ಮೇಲೆ ಆ ಕೈದಿಗಳು ಕಾಲಲ್ಲಿದ್ದಂಥ ಚಪ್ಪಲಿನ ತೆಗೆದುಕೊಂಡು ಬಿಸಾಕ್ದಂಥ ಘಟನೆ ಕೂಡ ಈ ರಾಜ್ಯದಲ್ಲಿ ನಡೆದಿದೆ. ವಿಶ್ವೇಶ್ವರಯ್ಯನವರು ₹1 ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿ ಆ ದಾಖಲೆಗಳಲ್ಲಿ ಕೂಡ ನಾನು ಯಾವುದೋ ಒಂದು ಕಮಿಟಿಲಿದ್ದೆ. ನಾನು ಅವರ ಪುಸ್ತಕ ದಾಖಲೆ ಇವತ್ತು ನಮ್ಮ ಆರ್ಚಿವ್ಸ್ ಅಲ್ಲಿದೆ. ನನಗೇನು ಬೇಡ, ₹1 ನಾನು ಮಾಡ್ತೀನಿ ಅಂತ ಹೇಳಿ ಕೆಲಸ ಮಾಡಿದಂಥ ಇತಿಹಾಸ ಕೂಡ ಇಲ್ಲಿದೆ.
ಅದಕ್ಕೆ ವಿಧಾನಸೌಧದ ಮೇಲೆ ಬರೆದಿರೋದೇ ಜನರ ಸೇವೆ, ವರ್ಕ್ ಈಸ್ ವರ್ಷಿಪ್ ಅಂತ ಹೇಳಿ ಇವತ್ತು ವಿಧಾನಸೌಧದ ಮೇಲೆ ಇದೆ. ನಮ್ಮ ನಾಡು ಬಸವಣ್ಣನ ನಾಡು, ಪಾರ್ಲಿಮೆಂಟು, ಅನುಭವ ಮಂಟಪ, ಇದೆಲ್ಲ ನಾವು ನೀವು ಏನು ಈಗ ಹೊಸದಾಗಿ ನಾನು ಹೇಳಬೇಕಾಗಿಲ್ಲ. ನೀವು ವಿದ್ಯಾಭ್ಯಾಸ ಕಲಿತಾಗ ಈ ನಾಡಿನ ಇತಿಹಾಸವನ್ನೆಲ್ಲ ತಿಳ್ಕೊಂಡಿದ್ದೀರಿ. ಅಂಬೇಡ್ಕರ್ ಅವರು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ನಿಮಗೂ ನಮಗೆಲ್ಲ ಇತಿಹಾಸ ನಮ್ಮ ಬದುಕಿನಲ್ಲಿ, ನಮ್ಮ ಅನುಭವದಲ್ಲಿ ಭಾಳ ಪ್ರಮುಖವಾದದ್ದು. ನೀವು ಕೆಲವರೆಲ್ಲ ವಿವಿಧ ರೀತಿಯಲ್ಲಿ ಅನುಭವವನ್ನು ಹೊಂದಿದ್ದೀರಿ, ಗ್ರಾಜ್ಯುಯೇಟ್ಗಳಾಗಿದ್ದೀರಿ. ಇವರಿಗೆಲ್ಲ ಅಪಾರವಾದಂಥ 20 ವರ್ಷ, 15 ವರ್ಷ, 30 ವರ್ಷ, 40 ವರ್ಷ ಇದೆ. ನಾನು ಗ್ರಾಜ್ಯುಯೇಟ್ ಆದವನಲ್ಲ. ನಾನು 47ನೇ ವಯಸ್ಸಿಗೆ ಗ್ರಾಜ್ಯುಯೇಟ್ ಆದವನು ಓಪನ್ ಯೂನಿವರ್ಸಿಟಿಲಿ. ಫೈನಲ್ ಇಯರ್ ಓದ್ತಿರ್ಬೇಕಾದ್ರೆ ಚುನಾವಣೆ ರಂಗಕ್ಕೆ ಬಂದವನು ನಾನು. ಸೊ ನನಗೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, TAPMS, MLA, ಮಂತ್ರಿ, ಉಪಮುಖ್ಯಮಂತ್ರಿ ಇವೆಲ್ಲ ಆಗಿ ನನ್ನ ಅನುಭವನೇ ನನಗೊಂದು ಎಜುಕೇಷನ್ ಆಗಿ ಇವತ್ತು ಈ ಸ್ಥಾನದಲ್ಲಿ ಕೂತಿದ್ದೇನೆ. ಹಿಂದೆ ಯಾರು ಮಾಡಿದ್ರು, ಏನು ಮಾಡಿದ್ರು, ಅವರ ಸೇವೆ ಇವತ್ತು ಕೂಡ ನಾನು ಸ್ಮರಿಸಬೇಕಾದ್ದು ನನ್ನ ಕರ್ತವ್ಯ. ಮತ್ತು ಯಾರ ಆಡಳಿತದ ಬಗ್ಗೆ ನನಗೆ ಟೀಕೆ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಮಾತ್ರ ಉಳಿತವೆ ಅಂಥೇಳಿ ಒಂದಿನ ನಾನು ತುಂಗಭದ್ರಾ ಡ್ಯಾಮ್ನಲ್ಲಿ ಅವತ್ತು ಅನೇಕರು ಟೀಕೆ ಮಾಡಿದಂಥ ಸಂದರ್ಭದಲ್ಲಿ ಡ್ಯಾಮು ಒಂದು ಗೇಟ್ ಒಡೆದೋದಾಗ ಅಲ್ಲಿ ಒಂದು ಮಾತು ಹೇಳಿ ಬಂದಿದ್ದೆ. ಇವತ್ತು ಕೂಡ ಅನೇಕರು ಅದನ್ನು ಬಳಸ್ತಾ ಇದ್ದಾರೆ. ಸೊ ನೀವೆಲ್ಲ ಸರ್ಕಾರಿ ನೌಕರರು ಇಲ್ಲ ಅಧಿಕಾರಿಗಳು ಅನ್ಸ್ಕೊಂಡಿದ್ದವರು ಏನಿದ್ದೀರಿ, ನೀವು ಖಂಡಿತ ನೀವು ಶ್ರಮಜೀವಿಗಳು. ನಮ್ಮ ಸರ್ಕಾರದ ನಾಡಿ ಮಿಡಿತವನ್ನು ಇಟ್ಕೊಂಡಿರುವಂಥ ಒಂದು ಜನ. ಸರ್ಕಾರ ಮತ್ತು ಜನರ ಮಧ್ಯೆ ತಾವೊಂದು ದೊಡ್ಡ ಸೇತುವೆ. ಇವತ್ತು ನಾವು ಭಾಷಣ ಮಾಡುವಾಗ ಹೇಳ್ತಾ ಇರ್ತೇವೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಪತ್ರಿಕಾರಂಗ ಇವೆಲ್ಲ ಕೂಡ 4 pillars ಆಫ್ ಡೆಮೋಕ್ರಸಿ ಅಂತ. ಒಂದು ಕಡೆ ಶಿಕ್ಷಕ, ಒಂದು ಕಡೆ ಕೃಷಿಕ, ಶಿಕ್ಷಕ, ಕೃಷಿಕ, ಸೈನಿಕ ಇವರೆಲ್ಲ ಕೂಡ. ಸೊ ಸರ್ಕಾರದಲ್ಲಿ ಎಲ್ಲ ಒಬ್ಬೊಬ್ಬರು ಒಂದೊಂದು ಪಿಲ್ಲರ್ಗಳಾಗಿ ಸಮಾಜದಲ್ಲಿ ನಾವು ಕೆಲಸ ಮಾಡಿಕೊಂಡು ನಾವೆಲ್ಲ ಬದುಕ್ತಾ ಇದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.